ಐಕಾನ್ ಸಿಟಿ ಆಸ್ತಿ ಮಾಲೀಕರೇ, ನೀವು ಏನಾದರೂ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ರೆ ಇದೇ ತಿಂಗಳ 31ರ ಒಳಗೆ ಪೇ ಮಾಡಿ. ಇಲ್ಲ ಅಂದ್ರೆ ಏಪ್ರಿಲ್ 1ರಿಂದ ನಿಮ್ಮ ಆಸ್ತಿ ತೆರಿಗೆ ಡಬಲ್ ಆಗುತ್ತೆ. ಯಾಕೆ ಅಂತೀರಾ? ಈ ಸ್ಪೆಷಲ್ ವರದಿ ನೋಡಿ. ಎಸ್, ಬಿಬಿಎಂಪಿ ವ್ಯಾಪ್ತಿಯ ಕಟ್ಟಡ ಮಾಲೀಕರಿಗೆ ಪಾಲಿಕೆ ಶಾಕ್ ಅನ್ನು ನೀಡಿದೆ. ಇದೇ ಮಾರ್ಚ್ 31ರೊಳಗೆ ಬಾಕಿ ತೆರಿಗೆ ಕಟ್ಟುವಂತೆ ಆದೇಶವನ್ನ ಮಾಡಿದೆ. ಒಂದು ವೇಳೆ ನೀವು ನಿಮ್ಮ ಕಟ್ಟಡದ ಬಾಕಿ ತೆರಿಗೆ ಕಟ್ಟದಿದ್ರೆ ಡಬಲ್ ಕಟ್ಟಬೇಕಾಗುತ್ತೆ. ಹೌದು, ಬಿಬಿಎಂಪಿಯ 2020 ಹೊಸ ಕಾಯ್ದೆಯಲ್ಲಿ ಈ ತಿದ್ದುಪಡಿ ತರಲಾಗಿದ್ದು, ಕಟ್ಟಡ ಮಾಲೀಕರು ತಮ್ಮ ಆಸ್ತಿಯ ಬಾಕಿ ತೆರಿಗೆ ಮಾರ್ಚ್ ಅಂತ್ಯದೊಳಗೆ ಕಟ್ಟದೆ ಹೋದರೆ ತೆರಿಗೆಯ ದುಪ್ಪಟ್ಟು ಹಾಗೂ ಶೇಕಡ 9ರಷ್ಟು ಬಡ್ಡಿ ಸಮೇತ ಪಾವತಿಯನ್ನ ಮಾಡಬೇಕಾಗುತ್ತೆ. ಈ ಬಗ್ಗೆ ಈಗಾಗಲೇ ಬಿಬಿಎಂಪಿ ಜಾಹೀರಾತು ನೀಡಿದ್ದು, ಬಾಕಿ ತೆರಿಗೆ ಉಳಿಸಿಕೊಂಡ ಕಟ್ಟಡಗಳ ಮಾಲೀಕರಿಗೆ ನೋಟಿಸ್ ಅನ್ನು ನೀಡಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 1,80,000 ಕಟ್ಟಡ ಮಾಲೀಕರು ಇನ್ನು ಬಾಕಿ ತೆರಿಗೆ ಕಟ್ಟಿಲ್ಲ. ಇವುಗಳ ಒಟ್ಟು ಮೊತ್ತ ಸರಿಸುಮಾರು 400 ಕೋಟಿ ಇದೆಯಂತೆ. ಇನ್ನು ಕಳೆದ ವರ್ಷ ನವೆಂಬರ್ 31ರವರೆಗೆ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಕಟ್ಟಡಗಳಿಗೆ ದಂಡ ಹಾಗೂ ಬಡ್ಡಿ ಮನ್ನಾ ಮಾಡಿ ಕಟ್ಟುವಂತೆ ಆಫರ್ ನೀಡಿತ್ತು ಪಾಲಿಕೆ. ಆದರೆ ನಗರದ ಕೆಲ ಕಟ್ಟಡ ಮಾಲೀಕರು ಇದುವರೆಗೆ ಬಾಕಿ ತೆರಿಗೆ ಕಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಈ ತಿಂಗಳ ಅಂತ್ಯದೊಳಗೆ ಬಾಕಿ ತೆರಿಗೆ ಪಾವತಿಸುವಂತೆ ಮನವಿಯನ್ನ ಮಾಡಿದೆ. ಒಂದು ವೇಳೆ ತಪ್ಪಿದ್ದಲ್ಲಿ ಡಬಲ್ ಕಟ್ಟಬೇಕಾಗುತ್ತದೆ. ಉದಾಹರಣೆಗೆ, ನಿಮ್ಮ ಕಟ್ಟಡದ ಬಾಕಿ ಆಸ್ತಿ 1,000 ಇದ್ರೆ ದಂಡ ಸಮೇತ 2,000 ಆಗುತ್ತೆ. ಜೊತೆಗೆ ಶೇಕಡ 9ರಷ್ಟು ಬಡ್ಡಿ ಸೇರಿ 2,180 ಕಟ್ಟಬೇಕಾಗುತ್ತೆ. ಇನ್ನು ಈ ಯೋಜನೆ ಖಾತಾ ಇದ್ದವರಿಗೂ ಹಾಗೂ ಖಾತಾ ಇಲ್ಲದ ಕಟ್ಟಡಗಳಿಗೂ ಅನ್ವಯ ಆಗುತ್ತೆ ಅಂತ ಕಂದಾಯ ವಿಭಾಗದ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ತೆರಿಗೆ ಭಾರ ಹೇರುತ್ತಾ ಇದೆ. ಇತ್ತ ಅತಿ ಹೆಚ್ಚು ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಕಟ್ಟಡ ಮಾಲೀಕರಿಗೆ ಈ ಕಾಯ್ದೆ ದೊಡ್ಡ ಪ್ರಮಾಣದಲ್ಲಿ ಶಾಕ್ ಅನ್ನ ನೀಡಿದೆ ಅಂತಾನೆ ಹೇಳಬಹುದು.